ಗಾಯ್ಸ್, ತುಂಬಾ ದಿನ ಆಯ್ತು ನಾನು ನಿಮ್ಮನ್ನೆಲ್ಲ ನೋಡಿ. ಸೊ ಇವತ್ತೊಂದು ವಿಡಿಯೋ ಮಾಡೋಣ ಅಂತಿದೆ. ನಾನು ನಿಮ್ಮನ್ನ ನೋಡದೆ ಇರೋದಕ್ಕೆ ಒಂದು ಕಾರಣ ಇದೆ. ನಾನು ಬ್ಯುಸಿ ಆಗ್ಬಿಟ್ಟೆ ನನ್ನ ಲೈಫಲ್ಲಿ. ತುಂಬಾ ನಡೀತಿದೆ. ನಾನು ನಿಮಗೆ ರಿವೀಲ್ ಮಾಡ್ತೀನಿ ಏನು ಅಂತ. ಸೊ ಇವತ್ತು ರೆಡಿ ಆಗಿದ್ದೀನಿ. ಎಷ್ಟೊಂದು ದಿನ ಆದ್ಮೇಲೆ ಅನ್ಸುತ್ತೆ. ರೆಗ್ಯುಲರ್ ಆಗಿ ಆಫೀಸ್, ಮನೆ, ಅದು ಇದು, ಹಾಸ್ಪಿಟಲ್ ಅಂತೆಲ್ಲ ಆಗ್ಬಿಟ್ಟಿದೆ ಲೈಫಲ್ಲಿ. ಸೊ ಇವತ್ತೇನಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಅದು ನಿಮ್ಗೆ ನೋಡಿರ್ಬೋದು, ಅದರಲ್ಲೇ ಗೊತ್ತಾಗಿರುತ್ತೆ ನಿಮಗೆ ಏನಂತ. ಸೊ ಅದು ಶೆಂಜನ್ ವೀಸಾ ಅದು. ಸೊ ಹೇಗೆ ಪ್ರಾಸೆಸ್ ಇರುತ್ತೆ ಅಂತ. ಆ್ಯಂಡ್ ಇವತ್ತು ನನ್ನ ಟ್ರಾವೆಲ್ ಇದೆ ಆ್ಯಕ್ಚುಲಿ. ಸೊ ಈಗ ಟೈಮ್ 10:15 ನೈಟ್. ನಂದು ಫ್ಲೈಟ್ ಇರೋದು 4 o'clock ಇನ್ ದ ಮಾರ್ನಿಂಗ್. ಸೊ 10:45 ಇಂದ 11:45, 12:45, 1:45, 2:45, 3:45, ಸೊ 4:30, ಆಲ್ಮೋಸ್ಟ್ 5+ hours ಇದೆ ನನಗೆ. ಗೊತ್ತಾಗಿರ್ಬೇಕು ಆಲ್ರೆಡಿ. ನಾನು ಹೋಗ್ತಿರೋದು ಮೊನಾಕೋಗೆ. ಅಲ್ಲಿಂದ ನಂದು ಪರ್ಸನಲ್ ಟ್ರಿಪ್ ಆಗಿ ಫ್ರಾನ್ಸ್ಗೆ ಹೋಗ್ತಿದ್ದೀನಿ. ನಾನು ನನ್ನ ಕೊಲೀಗ್ ಅಲ್ಲಿಂದ ಪ್ಯಾರಿಸ್ಗೆ ಹೋಗ್ತಿದ್ದೀವಿ. ಸೊ ಅದನ್ನು ಬರೋಣ ಅಂತ. ಸೊ ಮೊನಾಕೋಗೆ ಹೋಗ್ತಿರೋದು ನಂದು ಅಫಿಷಿಯಲ್ ಈವೆಂಟ್, ಆಫೀಸ್ ಕಡೆಯಿಂದ ಹೋಗ್ತಿರೋದು. ಸೊ ಮೊನಾಕೋಲ್ಲಿ ನೀಸ್ಗೆ ಹೋಗ್ತಿದ್ದೀನಿ. ಸೊ ಎಕ್ಸ್ಪ್ಲೋರ್ ಮಾಡಿ ಹೋಟೆಲ್ ಹೇಗಿದೆ, ನಾನು ಟರ್ಮಿನಲ್ 2 ಹೋಗ್ತೀನಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಅದು ಹೇಗಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಂತ ಈ ವಿಡಿಯೋದಲ್ಲಿ. ಸೊ ಟರ್ಮಿನಲ್ 2 ಏರ್ಪೋರ್ಟ್ ಮತ್ತು ನನ್ನ ಲೇ ಓವರ್ ದುಬೈಯಲ್ಲಿದೆ, ಅದನ್ನು ಸ್ವಲ್ಪ ತೋರಿಸ್ತೀನಿ. ದುಬೈ ಏರ್ಪೋರ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ನೀಸ್ ಏರ್ಪೋರ್ಟ್ ಎಂಟರ್ ಆಗೋದು ತೋರಿಸ್ತೀನಿ. ಸೊ ಅದು ಬರೀ ನನ್ನ ಟ್ರಾವೆಲ್ದು ಇರುತ್ತೆ. ಮೋಸ್ಟ್ಲಿ ಟರ್ಮಿನಲ್ 2 ಏರ್ಪೋರ್ಟ್ ಇರುತ್ತೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನಂದು ಸೂಟ್ ಕೇಸ್, ಒಂದು ಬ್ಯಾಗ್, ಎರಡೇ ತೊಗೊಂಡಿದ್ದೀನಿ. ದೊಡ್ಡ ಸೂಟ್ ಕೇಸ್ ಒಂದು ಬ್ಯಾಗ್ ಒಂದು. ಸೊ ಈಗ ಇನ್ನೇನು 11 ಕಾಲಿಗೆ ಬಿಟ್ಟು 12 ಗಂಟೆ 12:15 ಹೋದ್ರೆ ನಮ್ಮನೆಯಿಂದ ಹತ್ರ ಆಗುತ್ತೆ. ಸೊ ಬಿಟ್ಟು ಹೋದರೆ ಒಂದು ಆಲ್ಮೋಸ್ಟ್ 12:30 ಇಲ್ಲ 12:45 ರೀಚ್ ಆಗ್ಬೋದು. 4 hours ಪ್ರಯರ್ ಇರಬೇಕಲ್ವಾ. ಸೊ ಟ್ರಾವೆಲ್ ಜರ್ನಿ ನೀವು ನೋಡಿರ್ತೀರಾ. ಸೇಮ್ ರೂಟ್ ಹೋಗ್ತಿದ್ದೀನಿ. ಅದೇ ನಂದು ಶಾರ್ಟ್ಕಟ್ ರೂಟ್ ಇದೆ ಅಂತ ಹೇಳ್ತೀನಲ್ಲ, ಆ ರೂಟಲ್ಲೇ ಹೋಗ್ತಿದ್ದೀನಿ. ಆಮೇಲೆ ಟರ್ಮಿನಲ್ 2 ಏರ್ಪೋರ್ಟ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ಪ್ರಾಸೆಸ್ ಎಲ್ಲ ಇಮಿಗ್ರೇಷನ್, ವೀಸಾ ಎಲ್ಲ ಇದೆ. ಸೊ ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಹೇಗೆ ನೋಡಿದ್ರೆ ಮಲೇಷಿಯಾ, ಥೈಲ್ಯಾಂಡಲ್ಲಿ ಅದೇ ಸೇಮ್ ಇರುತ್ತೆ. ಪ್ರಾಸೆಸ್ ರೆಗ್ಯುಲರ್ ಇರುತ್ತೆ. ಫಸ್ಟ್ ಹೋಗು, ಎಂಟ್ರ್ ಮಾಡು, ಟಿಕೆಟ್ ತಗೋ, ಬೋರ್ಡಿಂಗ್ ಪಾಸ್ ತಗೋ. ನೆಕ್ಸ್ಟ್ ಲಗೇಜ್ ಇಮಿಗ್ರೇಷನ್. ಅದಾದ್ಮೇಲೆ ಲಗೇಜ್, ಹ್ಯಾಂಡ್ ಬ್ಯಾಗೇಜ್ ಚೆಕ್ ಇನ್ ಮಾಡೋದು. ಸೊ ಅದನ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಪೊಲೀಸರು ಇರ್ತಾರೆ. ಇದು ಸೇಮ್ ಪ್ರಾಸೆಸ್ ಇರುತ್ತೆ. ಸೊ ನನಗಿದು ಶೆಂಜನ್ ವೀಸಾ ಮೇಲೆ ಹೋಗ್ತಿರೋದು. ಅದ್ರ ಪ್ರಾಸೆಸ್ ಹೇಗೆ ಕೊಟ್ಟಿದ್ದೀನಿ ಅದನ್ನ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ವೆಶನ್ಸ್ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಮೈ ಜರ್ನಿ ಟು ಮೊನಾಕೋ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಮೈ ಜರ್ನಿ ಟು ಯುರೋಪ್ ಬೇಸಿಕಲಿ. ಥ್ಯಾಂಕ್ ಯು. ಕ್ಯಾಚ್ ಯು ಲೇಟರ್. ಸೊ ಫೈನಲಿ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ನಮ್ಮ ವಾವಿದ್ ಏರ್ಪೋರ್ಟ್ ನೋಡೋಣ. ಸೊ ನಾನು ಹೋಗ್ತಿರೋ ಟರ್ಮಿನಲ್ 2 ಏರ್ಪೋರ್ಟಿಂದ, ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಟರ್ಮಿನಲ್ 2 ಆ್ಯಕ್ಚುಲಿ. ಈ ಕಡೆ ಎಲ್ಲ ಡ್ರಾಪ್ ಆಫ್ ಅಂತ ಬೋರ್ಡ್ ಹಾಕಿದ್ರು, ಅಲ್ಲಿ ಹೋಗ್ಬೋದಿತ್ತು. ಅಲ್ಲ, ಆಲ್ರೆಡಿ ಎಲ್ಲ ಬಂದಿದ್ದಾರೆ. ನಮ್ಮ ಅಣ್ಣ ಹಿಂಗೆ ಆರ್ಮಿ ಕರ್ಕೊಂಡು ಹೋಗಿದ್ದಾನೆ. ಹೊರಡ್ತಾ ಇದ್ದೀವಿ. ಸೊ ವಿಮಾನನ ಬಿಟ್ಟು 1 ವಾರ ಇರಬೇಕು. ಅಮ್ಮ ಇರ್ತೀನಿ, ನನ್ನ ಬಿಟ್ಟು ಹೇಳಿದ ಮಾತು ಕೇಳ್ತೀನಿ. ಹಾಂ, ಅಮ್ಮ ಹೋಗ್ಬಿಟ್ಟು ಬರಲಿ ಪ್ಲೇನಲ್ಲಿ. ಖುಷಿ ಕೊಟ್ಟು ಐ ಲವ್ ಯು. ಔಟ್ ಬರಲಿ ಮತ್ತೆ. ಹಾಂ, ಅಮ್ಮನ ಬಿಡ್ತೀನಿ. ನನ್ನ ಲಗೇಜ್ ನೋಡಿ ಇಲ್ಲಿದೆ. ಸಿಸ್ಟರ್ ಲಗೇಜ್, ಒಂದು ಬ್ಯಾಗ್, ಒಂದು ಸೂಟ್ ಕೇಸ್. ಹೋಗ್ಬೇಕ್ರಿ ಮತ್ತೆ ಟ್ರಾನ್ಸ್ಫರ್. ಹಾಂ, ಬೇಡ ಅಂತೆ ಟ್ರಾನ್ಸ್ಫರ್ ಮಾಡಿ ಡ್ಯಾಡಾಗೆ. ಪ್ಲೇನಲ್ಲಿ ಡ್ಯೂಟಿ ಮಮ್ಮಗೆ. ಅವ್ರ ಫೇಸ್ ಕಾಣಿಸ್ತಿದ್ಯಾ? ಹಾಂ, ಪ್ಲೇನಲ್ಲಿ ಡ್ಯೂಟಿ ಮಮ್ಮ. ಹೋಗ್ಬರ್ಲಿ ಡ್ಯಾಡ ಜೊತೆ ಹೋಗ್ಬಿಟ್ಟು ಬರಲಿ ಮತ್ತೆ. ಹೋಗ್ಬಿಟ್ಟು ಬರಲಾ? ವಿಷಯ ಅಮ್ಮಾಗಿ ಹಾಗೇನಂತ ಸ್ವಲ್ಪ ಎಮೋಷನಲ್ ಆಗ್ತಿದ್ದಾರೆ ನನ್ನ ಬಿಟ್ಟಿದ್ದಾರೆ. ಕೊಲೀಗ್ಸ್ ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ. ಈಗ ಹೋಗೋಣ. ಮಾರುನ ಅಣ್ಣ ಕರ್ಕೊಂಡು ಹೋಗಿ ಹೋಗಿ ಬರ್ತೀನಿ. ಮತ್ತೆ ಬಾಯ್. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಪಾಪು ಪಾಪು ಇಲ್ಲಿ ಇಟ್ಕೊಳ್ಳಿ. ಮಮ್ಮಿ ನಮ್ಮ ಪಾಪುಗೂ ಅದು ಇಟ್ಕೋ. ಓಕೆ, ಒಂದೇ ವಾರಕ್ಕೆ ಹೋಗ್ತಿರೋದು. ಇನ್ನೇನಾದ್ರು ಒಂದು 10 ವರ್ಷ ಹೋಗ್ಬಿಟ್ರೆ ಮುಗ್ದೋಯ್ತು. ಒಂದೇ ವಾರಕ್ಕೆ ಹೋಗ್ತಿರೋದು.
ಒಂದು 7 ದಿನ 7 ವರ್ಷ ಇದ್ದಂಗೆ ನಮಗೆ. ಅವಾಗೆಲ್ಲ ಬಂದಾಳೆ ಏನಂತ ಅಲ್ಲ ಇಬ್ಬರಿಗೆ ಕಳಿಸ್ಬೇಕಲ್ಲ. ಮುಟ್ಟೆ ಕೊಡು, ಅತ್ತೆಗೆ ಮುಟ್ಟೆ ಕೊಡು. ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡೋದು. ಹೊರಗಡೆ ಹೋಗ್ತೀನಿ ನಾನು. ಅಲೋಕೇಟ್ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಅಲ್ಲಿ ಇದ್ರಲ್ಲಿ ನೋಡಿದೆ ನಾನು, ಅಲೋಕೇಟ್ ಮಾಡಿದ್ದಾರೆ. C1 to C15 ಅಂತ ಇದೆ. 4:30 ಫ್ಲೈಟ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಸೊ ಏರ್ಪೋರ್ಟ್ ತೋರಿಸಿದ್ನಲ್ಲ, ಏರ್ಪೋರ್ಟ್ ಅಲ್ಲಿ C ಟರ್ಮಿನಲ್ ಅಲ್ಲಿದೆ ನೋಡಿ. ಅಲ್ಲಿ ಹೋದ್ರೆ ನನ್ನ ಕೊಲೀಗ್ಸ್ ಇದ್ದಾರೆ, ಮೀಟ್ ಮಾಡ್ತೀನಿ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ನೋಡೋಣ. ಹ್ಯಾಪಿ ಜರ್ನಿ. ಬರ್ರಿ. ಐ ಸ್ಟಾರ್ಟ್ ಆಗಿ ಎತ್ಕೋ ಬತ್ನಿ, ಎತ್ಕೋ ಸ್ವಲ್ಪನೇ ಇರೋ ಚಂಚಿ. ಹೋಗೋಣ ಮತ್ತೆ, ಹೋಗ್ಲಿ ಒಳಗಡೆಗೆ. ಹಂಗ ಕೈ ಬಿಟ್ಟು ಹಂಗೆ ಮಾಡ್ಬಾರ್ದು. ಹೋಗ್ತೀವಿ. ಸೊ ಫೈನಲಿ ಅಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಬೋರ್ಡಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯು ಎಂಟರ್ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಟರ್ಮಿನಲ್ 2 ನೋಡ್ಕೊಳ್ಳಿ. ಹೀಗೆ ಇದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್ಲಿ ದ ಆರ್ಕಿಟೆಕ್ಟ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿದೆ. ಫಸಾಡ್ಸ್ ಎಲ್ಲ ಸಕ್ಕತ್ತಾಗಿದೆ. ವಾಟ್ ಡು ಯು ಸಿ ಅಬೌವ್? ಐ ಥಿಂಕ್ ಎವ್ರಿಥಿಂಗ್ ಇಸ್ ಮೇಡ್ ಆಫ್ ಬ್ಯಾಂಬೂ ವುಡ್ಸ್ ಇಫ್ ಐಮ್ ನಾಟ್ ರಾಂಗ್. ತುಂಬ ಚೆನ್ನಾಗಿದೆ. So let's get inside. ಹೋಗೋಣ. ಫೈನಲಿ ಬ್ಯಾಗಿನ್ ಎಲ್ಲ ಚೆಕ್ ಆಯಿತು, ಹ್ಯಾಂಡ್ ಬ್ಯಾಗೇಜಸ್ ಎಲ್ಲ. ಗೋ. C5 ಇದೆ. ನಾನು ಬೋರ್ಡಿಂಗ್ ಪಾಸ್ ತೋರಿಸಿಲ್ಲ, ಇನ್ನೊಂದ್ಸತಿ ತೋರಿಸ್ತೀನಿ. This is how it looks from inside. ನೋಡಿ, they are my colleagues. ನಾನು ಸ್ವಲ್ಪ ಸಿಕ್ಕಾಕೊಂಡಿದ್ದು, ಏನೋ ಒಂದು ಪೌಡರ್ ತಂದಿದ್ದೆ ನಾನು, ಟಾಲ್ಕಮ್ ಪೌಡರ್. ಅದನ್ನ ತೆಗೆದು ಬಿಸಾಕಿದೆ. ಸ್ಮಾಲ್ ಬಾಟಲ್, ಐ ಡೋಂಟ್ ಮೈಂಡ್. ಸೊ ಈಗ ಎಂಟ್ರ್ ಆಗೋಣ. I'll just show you airport ತೋರಿಸ್ತೀನಿ ನೋಡಿ. ಆಲ್ ಸೆಟ್ ಟು ಟ್ರಾವೆಲ್. ಸೊ ಮೈ ಟ್ರಾವೆಲ್ ಕಂಪ್ಯಾನಿಯನ್ ಪಲ್ಲವಿ ಇದ್ದಾಳೆ ಆಲ್ರೆಡಿ, ಅವಳೇ ವಿಡಿಯೋ ಮಾಡ್ತಿರೋದು, ತೋರಿಸ್ತೀನಿ ನೋಡಿ. ಇಷ್ಟೊತ್ತಂಗ ನಾನು ಇಬ್ಬರು ಕೊಲೀಗ್ಸ್ ಅಂತ ತೋರಿಸ್ತಿದ್ನಲ್ಲ. So Pallavi is back in the video. Back again. ಸ್ವಲ್ಪ ಇನ್ನು ಆ ಕಡೆ ಹೋದ್ರೆ ವ್ಯೂ ಇದೆ. So let's go inside, Pallavi. Yes. Good ಅವಳು ನೋಡಿ, got ready very cool ಅಲ್ಲ. Let's go inside now. So all departure gates ಈ ಕಡೆ ಇದೆ, ಹೋಗ್ತಾ ಇದ್ದೀವಿ ಈಗ. ಸೊ ನಮ್ಮ ಬೋರ್ಡಿಂಗ್ ಪಾಸಲ್ಲಿ C5 ಅಂತ ಇದೆ, ಇಲ್ಲಿ C6 ಅಂತ ಇದೆ. ವಿ ಡೋಂಟ್ ನೋ, ವಿ ಆರ್ ಕನ್ಫ್ಯೂಸ್ಡ್. So C5 and C6 would be together only, no? Alva? We'll check both the places. Ade. And that will be next to next only. ಇದನ್ನ ಹಂಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡ್ತೀನಿ, ಸುಮ್ಮನೆ ತೋರಿಸ್ತೀನಿ. ವಾವ್, ಏನು ಬಿಟ್ಟಿಲ್ಲ ಅಲ್ಲ. We go sit there and then we'll go near washroom.
ಆಲ್ ದೀಸ್ ಆರ್ ಡ್ಯೂಟಿ ಫ್ರೀ ಶಾಪ್ಸ್. ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಅಂತ ಇದೆ ನೋಡಿ. ಸೊ ಯು ಕ್ಯಾನ್ ಪರ್ಚೇಸ್ ಹಿಯರ್. ಬೇರೆ ಬ್ರ್ಯಾಂಡ್ಸು, ಫಾರಿನ್ ಬ್ರ್ಯಾಂಡ್ಸು ನಿಮಗೆ ಸಿಗುತ್ತೆ ನಿಮ್ಮ ಪ್ರೈಸಲ್ಲಿ. ನಿಮ್ಮ ಪ್ರೈಸ್ ಅಂದರೆ ಅವ್ರ ಪ್ರೈಸಲ್ಲಿ ಬೇಸಿಕಲಿ. ಅಂದರೆ ನಿಮಗೆಲ್ಲ ಥರ ಬ್ರ್ಯಾಂಡ್ ಸಿಗುತ್ತೆ. ಫಾರಿನ್ ಬ್ರ್ಯಾಂಡ್ಸ್ ಮೋಸ್ಟ್ಲಿ ಲಿಕ್ಕರ್ ಇದೆ, ಸೊ ವಿಚ್ ಇಸ್ ನಾಟ್ ಮೈ ಸೆಕ್ಷನ್. ಸೊ ಯು ಹ್ಯಾವ್ ಗುಚ್ಚಿ, ಬುರ್ಬೆರಿ, ಇವೆಂಚಿ, ವರ್ಸಾ. ದಿಸ್ ಇಸ್ ಕ್ಯೂಟ್. ಪ್ಯೂರ್ ಅರ್ತ್ ಚಾಕ್ಲೇಟ್ಸ್. ಒಟ್ಟು ಎಷ್ಟು ಚೆನ್ನಾಗಲ್ಲ. Okay, I actually wanted to go to toilet, so toilet is this way and the departure gate is also on the same way. Let me go. So you have Starbucks. So this is the end of duty free shop. Le mugiyutte. So I think it's paid service if I'm not wrong. Available ಇದೆ, but it's a paid service. So ನಿಮಗೆ ಇಲ್ಲಿ ಲಾಂಜ್ ಇದೆ, ಸೇಮ್ ಡಿಪಾರ್ಚರ್ ಲಾಂಜ್ ಆ್ಯಂಡ್ ಟಾಯ್ಲೆಟ್ ಆ್ಯಂಡ್ ಬೇಬಿ ಕೇರ್. ಸ್ಟ್ರೈಟ್ ಇದೆ. ಓಕೆ, ಸೊ ವಾಶ್ರೂಮ್ ಟುವರ್ಡ್ಸ್ ಲೆಫ್ಟ್. ಐ ವಿಲ್ ಯೂಸ್ ದ ವಾಶ್ರೂಮ್, ದೆನ್ ಅಗೇನ್ ಐ ವಿಲ್ ಸ್ಟಾರ್ಟ್ ಶೋಯಿಂಗ್ ಯು ದ ಏರ್ಪೋರ್ಟ್. ಟರ್ಮಿನಲ್ 2 ಯಾರು ನೋಡಿಲ್ಲ ಅಂದರೆ ದಿಸ್ ಇಸ್ ಹೌ ಟರ್ಮಿನಲ್ 2 ಇಸ್. ಟರ್ಮಿನಲ್ 2 ಸಿ ಗೇಟಲ್ಲಿ ನಾವು ಹೋಗಿದ್ದು. C5 ಇಸ್ ಆರ್ ಗೇಟ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯಾ, ಹೋಗೋಣ. ಐ ಜಸ್ಟ್ ಗೋ ಟು ವಾಶ್ರೂಮ್ ಆ್ಯಂಡ್ ಕಮ್ ಬ್ಯಾಕ್. ಸೊ ವಾಶ್ರೂಮ್ ಮುಗಿಸ್ಕೊಂಡು ಬಂದರೆ ಇಟ್ಸ್ ರಿಟನ್ ಹಿಯರ್ C7 to C10 ಒಂದಂತೆ. ಮತ್ತು ಈ ಕಡೆ ಸ್ವಲ್ಪ ಶಾಪ್ಸ್ ಇದೆ. ಅಗೇನ್ C1 to C6 ಈ ಕಡೆ. ಸೊ ನಮ್ಮದು C6. ಪಲ್ಲವಿ ಏನೋ ನೋಡೋಕೆ ಹೋಗಿದ್ದಾಳೆ. ಇಲ್ಲಿ ನೋಡಿ, ಇಲ್ಲೂ ಪೂರಕ್ಕೆ ಪ್ಲೇಸ್ ಇದೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿದೆ. ಐ ಥಿಂಕ್ ಶಿ ವಾಂಟ್ಸ್ ಅ ಪಿಕ್ಚರ್. ಲೆಟ್ ಮಿ ಗೋ. ಇದನ್ನು ನೋಡಿದೆ. ಕೆಂಪೇಗೌಡ ಸ್ಟ್ಯಾಚು, ಹೈಕೋರ್ಟ್ ಎಲ್ಲ ಇದೆ ಬೆಂಗಳೂರು. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ. ಆ್ಯಂಡ್ ಬ್ಯಾಂಗ್ಳೂರು ರೋಡ್ಸ್, ಓಲ್ಡ್ ಬ್ಯಾಂಗ್ಳೂರು ರೋಡ್ಸ್, ನಮ್ಮ ಬೆಂಗಳೂರು. ನಮ್ಮ ಡೈರಿ, ಬ್ರಿಗೇಡ್ ರೋಡ್, ಬ್ಯಾಂಗ್ಳೂರು ಅಂತ ಇದೆ ನೋಡಿ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು, ಪೇಂಟಿಂಗ್. ಐ ಲೈಕ್ ಇಟ್. ಬ್ಯಾಂಗ್ಳೂರು ಕೆಫೆ, ಕೋಶೀಸ್. ಓ, ಎಲ್ಲ ಹಳೆ ಸ್ಟೋರ್ಸ್. ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್. ಸೊ ಲೈಕ್ ಪ್ಲೀಸ್ ವಿಡಿಯೋ ಮಾಡ್ಕೊಡೋಣ ನಮ್ಮ ಪೇಂಟಿಂಗ್ ಮುಂದುಗಡೆ. ಸೊ ಇಲ್ಲೊಂದು ಫೌಂಟೇನ್ ಇದೆ. ಸೊ ವಿ ಥಾಟ್ ವಿಲ್ ಕ್ಲಿಕ್ ಅ ವಿಡಿಯೋ ಹಿಯರ್. ಇದನ್ನು ತೋರಿಸ್ತೀನಿ. ಕಾಣಿಸ್ತಿಲ್ಲ, ಬಟ್ ನೋಡಿ, ನೋಡೋಣ. ರೊಟೇಟ್ ಮಾಡಿ ಆ ಕಡೆ ಹೋಗಿ. ಎಲ್ಲನೂ ರಿಯಲ್ ಫ್ಲವರ್ಸ್ ಇದೆ. ಅದೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. Painting is really good there. It's all old Bangalore feels, you know. You have Kempegowda statue, and you have all this Koshis, Brigade Road, and Bangalore Kalikadi roads. Old Kalikali roads of Bangalore. Now ಊಟಕ್ಕಿಂತ ಮುಂಚೆ ಇರಬೇಕು ಮೋಸ್ಟ್ಲಿ. ಹೀಗೆ ಬೇರೆ ಕಡೆನೇ ಬಂದಿದ್ದೀವಿ ಅನ್ಸುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ನೋಡಿ. ವಾವ್, ನನ್ನ ಮಗಳಿದ್ರೆ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ವಾ ಅಂದ್ಲು. ಎಲ್ಲ ಕಡೆ ಕ್ಯಾಕ್ಟಸ್, ಬೇಸಿಕಲಿ ಅವ್ರ ಥೀಮ್ ಇದೆ ಎಲ್ಲ ಕಡೆ ಇರೋದು. ಆಚೆ ಕಡೆ ಏನು ಕಾಣಿಸುತ್ತಲ್ಲ ನಿಮಗೆ, ಅದೇ ಬ್ಯಾಂಬೂದು ಮಾಡೆಲ್ ಮೇಲೆ. ಅದರ ಒಳಗಡೆ ಕ್ಯಾಕ್ಟಸ್ ಪ್ಲಾಂಟ್ಸ್ ತುಂಬ ಇದೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಕ್ಟಸ್. ಇದೇನೋ ಸ್ಪೇಸ್ ಮಾಡಿದ್ದಾರೆ, ಗೊತ್ತಿಲ್ಲ. ಓ, ಅಲ್ಲೇ ಹೋಗ್ಬೋದಲ್ಲ C1 to C6ಗೆ. ಕರೆಕ್ಟ್ ಪಲ್ಲವಿ, ಅಲ್ಲೇ ಹೋಗ್ಬೋದು. ನಾವು ಸುಮ್ಮನೆ ಅಲ್ಲಿ ತನಕ ನಡ್ಕೊಂಡು ಹೋದ್ವಿ. ಐ ಮೀನ್, ಬಟ್ ವಿ ಹ್ಯಾಡ್ ಟು ಗೋ ಟು ವಾಶ್ರೂಮ್. ಸೊ ಬೇಸಿಕಲಿ ನಾವು ವಾಶ್ರೂಮ್ ವೇ ಹುಡ್ಕೊಂಡು ಹೋದ್ವಿ ಅನ್ಸುತ್ತಲ್ವಾ. ಫೈನ್, C1 to C6 ಇಲ್ಲಿದೆ.
ಹೋಗೋಣ. ಸೇಮ್ ಅದೇ ಥರ ಇದರ ವಿಡಿಯೋ ಮಾಡಲ್ಲ, ತುಂಬ ಚೆನ್ನಾಗಿದೆ. ಮತ್ತೆ ಹೇಳೋದು ಅದ್ರಲ್ಲಿ ಏನಿಲ್ಲ, ಅದೇ ಥರ ಇದ್ರು. ಅದ್ರ ಲಾಂಚಸ್ ಐತಿ, ನಾನು ಈ ಥರದ್ದು ನೋಡಿರಲಿಲ್ಲ ಬಿಡಿ. ಆ ಕಡೆ ಎಲ್ಲ ಮಲೇಷ್ಯಾ ಆಗಲಿ ಥೈಲ್ಯಾಂಡ್ಗೆ ಹೋದಾಗ ಈ ಥರ ಸ್ಪೇಸ್ ಇರಲಿಲ್ಲ ಎಲ್ಲೂ ಕೂರೋಕ್ಕೆ. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ಕೂರ್ಲಿಕ್ಕೆ. ಸೊ ಲೆಟ್ಸ್ ಗೆಟ್ ಇನ್ಸೈಡ್. ಇಲ್ಲ, ಇದನ್ನ ವಿಡಿಯೋ ಮಾಡಲೇಬೇಕನ್ಸುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿನೋ ಮಾಡಿದ್ದಾರೆ, ಅದನ್ನು ಈ ಥರ ಸ್ಟ್ರಕ್ಚರ್ಸ್ಗೆ ಫಸಾಡ್ಸ್ ಅಂತಾರೆ. ಓಕೆ, ಇನ್ಸ್ಟೆಡ್ ಆಫ್ ವಾಕಿಂಗ್ ಲೆಟ್ಸ್ ಗೋ ಹಿಯರ್. ಕಾಲು ನೋವ್ತಿದೆ. ಸೇಮ್ ಲೈಕ್ ಟೈಮ್. ವಾಟ್ ಡಿಡ್ ಯು ಕಾಲ್ ಲಾಸ್ಟ್ ಟೈಮ್? ಡು ಯು ರಿಮೆಂಬರ್? Parallel escalator. ನಮ್ಗಿನ್ನ ತನ ಐ ಥಿಂಕ್ so far we have not realized what is the name, right? So we still call it as parallel escalator. So do comment and let us know what is it actually called. ಇಲ್ಲಿ ನಾನು ಚೆನ್ನಾಗಿದೆ ಅಂದರೆ ಏರ್ಪೋರ್ಟಲ್ಲಿ ಯು ಯೂಶಲಿ ಡೋಂಟ್ ಗೆಟ್ ದ ಫ್ರೆಶ್ ಏರ್ ಫೀಲ್, ರೈಟ್? ಬಟ್ ಯು ಹ್ಯಾವ್ ದ ಫ್ರೆಶ್ ಏರ್ ಫೀಲ್. ಯಾಕಂದರೆ ಫ್ರೆಶ್ ಗಾಳಿ ಎಲ್ಲ ಕಡೆಯಿಂದ ಬರ್ತಾ ಇದೆ. ಆ ಕಡೆ ಈ ಕಡೆ ಓಪನ್ ಇದೆಯಲ್ಲ, ಅಲ್ಲ, ಫ್ರೆಶ್ ಗಾಳಿ ತುಂಬ ಚೆನ್ನಾಗಿ ಬರ್ತಿದೆ. ವಿಂಟರ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ಬೆಂಗಳೂರಲ್ಲಿ ಫ್ರೆಶ್ ಗಾಳಿನೇ ಇರುತ್ತೆ ಅಲ್ವಾ. ಹೋಗೋಣ. ಅಲ್ಲಿ ಬರ್ದೇ ನೋಡಿ, C5 ಆ ಕಡೆ, C6 ಈ ಕಡೆ. ಇಲ್ಲೆಲ್ಲ ಕೂರಕ್ಕೆ ಸಾದಾ ಚೇರ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಕೂರ್ಲಿಕ್ಕೆ ಸಾದಾ ಚೇರ್ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಚೆನ್ನಾಗಿತ್ತು ತುಂಬ ಅಲ್ವಾ. ಸೊ C5 C6 ಇಲ್ಲೇ ಅನಿಸುತ್ತೆ. ಎಂಟರ ಇಲ್ಲೇ ಕೂತ್ಕೊಳ್ಳೋಣ. ಈಗ ಟೈಮ್ 2 ಗಂಟೆ. ಹಾಂ, ಇಫ್ ಯು ಹ್ಯಾವ್ ಪ್ಲೇಸ್ ವಿ ಕ್ಯಾನ್ ಸಿಟ್ ದೇರ್, ಬಟ್ ಇಟ್ಸ್ ಮೋರ್ ಎಂಪ್ಟಿ ಹಿಯರ್ ಐ ಗೆಸ್. ಸೊ 2 ಗಂಟೆ, ಇನ್ನೂ 2.5 ಅವರ್ ವೆಯ್ಟ್ ಮಾಡಬೇಕು ನಾವು. ನೋಡೋಣ. ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೆ 2.5 ಅವರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಏರ್ಪೋರ್ಟ್. ಓಕೆ, ನೋಡೋಣ. ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿರ್ತೀನಿ, ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೇಸ್. ಕಮ್ ಬ್ಯಾಕ್ ಅಗೇನ್. ಸೊ ಈಗ ಟೈಮ್ 3:50 ಆಗಿದೆ. ಸೊ ನಾವು ಏನಾದ್ರು ತಿನ್ಕೊಬರೋಣ ಅಂತ ಅಲ್ಲಿ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಕ್ರಾಸಾಂಟ್ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ನನ್ನ ಬಟರ್ ಕ್ರಾಸಾಂಟ್ ಇಷ್ಟ, ತಿನ್ಕೊಬಂದೆ. ಈಗ ಬೋರ್ಡಿಂಗ್ 3:40 ಆಗಿದೆ ಟೈಮ್ ಆ್ಯಕ್ಚುಲಿ. ಸೊ ಬೋರ್ಡಿಂಗ್ ಸ್ಟಾರ್ಟ್ಸ್ ಆ್ಯಟ್ 3:50 ಅಂತ ಹೇಳಿದರು. ಸೊ ನನ್ನ ಕೊಲೀಗ್ನ ಬ್ಯಾಗ್ ಹತ್ರ ಬಿಟ್ಬಿಟ್ಟು ಹೋಗಿದ್ವಿ. ಈಗ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಇನ್ನು ಸ್ವಲ್ಪದಲ್ಲಿ ನಾನು ಬರೀ ಇದು ತೋರಿಸ್ತೀನಿ, ಅಂದರೆ ಹೇಗೆ ಎಮಿರೇಟ್ಸ್ ಫ್ಲೈಟ್ ಏನಿದೆ. ನಾವು ಎಕನಾಮಿಕ್ ಕ್ಲಾಸಲ್ಲಿ ಹೋಗ್ತಿರೋದು, ಅದ್ರದ್ದು ಎಷ್ಟು ತೋರ್ಸೋಕ್ಕಾಗುತ್ತೆ ಅದು ತೋರಿಸ್ತೀನಿ. ಸೊ ಏರ್ಪೋರ್ಟ್ ತೋರಿಸೋಂಗೆ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಎಮಿರೇಟ್ಸ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ಎಮಿರೇಟ್ಸ್ ಫ್ಲೈಟ್ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಗೋ ಆ್ಯಂಡ್ ಬೋರ್ಡ್ ಆರ್ ಫ್ಲೈಟ್. ಬೋರ್ಡಿಂಗ್ ಆಯ್ತು, ಎಂಟ್ರ್ ಆಗ್ತಿದ್ದೀವಿ. So this is our flight, Emirates Airbus A380-800. ಫಸ್ಟ್ ಟೈಮ್ ನಾನು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿರೋದು. ಸೊ ಫಾರ್ ಡೊಮೆಸ್ಟಿಕಲ್ಲಿ ಮಾಡಿದ್ದೀನಿ. ನ್ಯಾಷನಲ್ ಥಾಯ್ ಏರ್ವೇಸ್, ಮಲೇಷಿಯನ್ ಏರ್ಲೈನ್ಸ್, ಆ್ಯಂಡ್ ದಿಸ್ ಇಸ್ ಗ್ರೇಟ್. ಹರ್ಡ್ ಅ ಲಾಟ್ ಆಫ್ ತುಂಬ ಐ ಹರ್ಡ್ ಅ ಲಾಟ್ ಅಬೌಟ್ ಎಮಿರೇಟ್ಸ್. ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ನೋಡೋಣ. ಸೊ ಲೆಟ್ಸ್ ಗೋ. ಅಲ್ಲೊಂದ್ಸರಿ ಚೆಕ್ ಮಾಡ್ತಾರೆ ನಮ್ಮ ಬೋರ್ಡಿಂಗ್ ಪಾಸಸ್ನ. ಅಲ್ಲಿದ್ದಾರಲ್ಲ, ಸೊ ಐ ಹ್ಯಾವ್ ಟು ಓಪನ್ ಮೈ ಬೋರ್ಡಿಂಗ್ ಪಾಸ್ ಅಗೇನ್ ಆ್ಯಂಡ್ ಶೋ ಇಟ್ ಟು ಯು. Other side, please. Thank you. This is business class with the main.
Hi. So the boarding is at 78G. The F alla? You go inside. I think that is Manas seat, alva? I need to put the bag. Huh. Finally ಬಂದ್ವಿ. ನಾನು 78G, this 78G and ಪಲ್ಲವಿ 78F and ಇನ್ನೊಬ್ರು ಕೊಲೀಗ್ ಇದ್ದಾರೆ ಮಿಸ್ಟರ್ ಮಾನಸ್ ಅಂತ. 37E ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ. ಸೊ ಹೆಡ್ಸೆಟ್ ಆ್ಯಂಡ್ ಬೆಡ್ಶೀಟ್ ಥರ ಇಟ್ಸ್ ಮೇಕಿಂಗ್ ಮೈ ಸೆಲ್ಫ್ ಕಂಫರ್ಟಬಲ್. ನೋಡೋಣ ಇಲ್ಲಿಂದ ತೋರಿಸ್ತೀನಿ. ಸೊ 3+3+3 ಅಲ್ಲ, +3 ನೋಡೋಣ ಮತ್ತೆ ಅವ್ರ ಸರ್ವಿಸಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೆಂಟರ್లో ఉన్నాగా నా పిక్చర్ అంత బాగుంది. ನಮ್ಮ ಜೊತೆ ಟ್ರಾವೆಲಿಂಗ್ ಹಾಕಿ ಟೀಮ್ ಇಂಡಿಯಾ ಜೊತೆ ಟ್ರಾವೆಲಿಂಗ್ ಅಲ್ಲ. ಯಾ ಎಸ್ ಹಾಕಿ ಟೀಮ್ ಟ್ರಾವೆಲ್ ಮಾಡ್ತಾರಲ್ಲ ಇಂಡಿಯಾ. ನೋಡಿ ನಮ್ಮ ಜೊತೆ ಬಂದರೆ ನಮ್ಮ ಜೊತೆ ನೀವು ಟ್ರಾವೆಲ್ ಬುಕ್ ಮಾಡಿಕೊಟ್ರೆ ಹಾಕಿ ಟೀಮ್ ಅವರೆಲ್ಲ ಜಾಯಿನ್ ಮಾಡ್ತಾರೆ. ಸೊ ನಾನು ನಿಮಗೆ ಇನ್ನೊಂದು ಕೊಲಿಗ್ ತೋರಿಸಿಲ್ಲ, ಇದೆ ಮಿಸ್ಟರ್ ಮಾನಸ್. ಸೊ ನಮ್ದು GFE EFG ಸೀಟ್ಸ್ ಬುಕ್ ಆಗಿಬಿಡಿದೆ. ನನಗೆ ಐಲ್ ಬೇಕಿತ್ತು, ಸೊ ಐಲ್ ಸೀಟ್ ಸಿಕ್ಕಿದೆ. ಹಿಯರ್ ಪಲ್ಲವಿದೆ ಇರೋದು ಮಿಡಲ್ ಸೀಟ್. ಪಲ್ಲವಿದೆ ಇರೋದು ಆ ಕಡೆನೂ ಈ ಕಡೆನೂ ಎರಡೂ. ಹಾಕಿ ಟೀಮ್ ಅವ್ರು ಮತ್ತೆ ಬಂದರೆ ವಿಡಿಯೋ ಮಾಡ್ತೀನಿ. ತುಂಬ ಜನ ಬಂದಿದ್ದಾರೆ. ನಾನು ಹೇಳಿದಲ್ಲ ಹಾಕಿ ಟೀಮ್ ಅವ್ರು ಬಂದಾರಂತ, ಅವಾಗಲೇ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಸೊ ಇನ್ನು ಸ್ವಲ್ಪ ಜನ ಇಲ್ಲಿ ಬರ್ತಿದ್ದಾರೆ, ಹಾಗೆ ತೆಗೆದೆ. So many people coming this way. So it's all mentioned Odisha ಅಂತ. ಅಲ್ಲ ಹಿಂದ್ಗಡೆ ಇಲ್ಲ. ವಾಯ್ಸ್ ಓವರ್ ಆಮೇಲೆ ಕೊಡ್ತೀನಿ. Those to the aircraft. We're just speaking to the company now, and they hope to have somebody here to move the aerobics in the next 2 or 3 minutes. So do apologize. I'm sure there will be someone here very, very shortly. Thanks for your patience. Thank you. Bye-bye. Have a good day. Thank you so
ದುಬೈ ಏರ್ಪೋರ್ಟ್ ಇದು. ಸೊ ಅದರಿಂದ ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ ನಮಗೆ. ಡಿಪಾರ್ಚರ್ 8:20 ಈಗ 8 o'clock ಬೋರ್ಡಿಂಗ್ ಮುಗೀತು ಅನ್ಸುತ್ತೆ. ಸೊ ಹೋಗ್ಬೇಕು 8 o'clock ಒಳಗಡೆ. ಇಟ್ಸ್ ಎ ಡಿಫ್ರೆಂಟ್ ಟರ್ಮಿನಲ್, ನೋಡೋಣ. ಅಲ್ಲಿರ್ದಾರ್ದು ಇಲ್ಲಿದೆ. ಓಹ್, ದ ಸ್ಮೋಕಿಂಗ್ ಝೋನ್. ಫೈನಲಿ ಕಮ್ ಟು ದುಬೈ. ನಾನು ಪಲ್ಲವಿ ಬುರ್ಜ್ ಖಲೀಫಾ ನೋಡೋದು. Dubai completed. So Dubai is done by watching Burj Khalifa from the airport. So ಈಗ B1 ಗೇಟ್ ಇದೆ and D zone ಅಲ್ವಾ. Let's go. ದುಬೈ ಏರ್ಪೋರ್ಟ್ ಇಸ್ ಅ ಸೈಲೆಂಟ್ ಏರ್ಪೋರ್ಟ್ ಅಂತ ನಮ್ಗೆ ನೋಟಿಫಿಕೇಶನ್ ಮತ್ತು ಅದನ್ನ ಹಾಕಿದ್ದೀನಲ್ಲ ಒಂದು 1 minute ಹಿಂದೆ ವಿಡಿಯೋದಲ್ಲಿ. ಅನೌನ್ಸ್ಮೆಂಟ್ ಎಲ್ಲ ಮಾಡಲ್ವಂತೆ, ನಾವೇ ನೋಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿ ನಿಮ್ಮದು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೋಬೋದು. ಆಲ್ರೆಡಿ ಯೂರೋಸ್ ತೊಗೊಳಿರೋದ್ರಿಂದ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ತಿಲ್ಲ. ಮತ್ತು ಡ್ಯೂಟಿ ಫ್ರೀ ನೋಡಿ ಇಲ್ಲೂ ಇದೆ. ಫುಲ್ ಎಕ್ಸ್ಪ್ಲೋರಿಂಗ್ ಅವತ್ತು ಮಾಡೋಣ. ಈಗ ಹೋಗಿ ಹತ್ಕೋತೇನೆ. ಸೊ ABCD ಕಡೆ ರೈಟ್ ಸೈಡ್, ಕೋಸ್ಟ್ ರೈಟ್ ಅಂತ ಟೇಕ್ ಅ ರೈಟ್. ಸ್ವಲ್ಪ ವಾಶ್ರೂಮ್ ಹೋಗಂಗೆ ಫ್ರೆಶ್ ಅಪ್ ಆಗಿ ಬಂದ್ವಿ. Thanks, auntie.
ಅನಿಸ್ತು? It was a great experience. It's a long journey though, but we enjoyed every single hour here. ಸೊ ಈಗ ಹೋಗಿ ಬ್ಯಾಗೇಜ್ ತೊಗೊಂಡು ವೇಟ್ ಮಾಡ್ತಿದ್ದೀವಿ. ನಾವಿಬ್ಬರು ಇಲ್ಲಿ ನಿಂತಿದ್ದೀವಿ. ಸೊ ಚೆಕಿಂಗ್ ಮಾಡಿರೋ ಬ್ಯಾಗೇಜ್ ತೊಗೊಂಡು ಇಲ್ಲಿಂದ ಏರ್ಪೋರ್ಟ್ ಎಕ್ಸಿಟ್ ಆಗ್ತೀವಿ. ಸೊ ಇಮಿಗ್ರೇಷನ್ ಎಲ್ಲ ಮುಗೀತು, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದ್ವಿ ಈಗ. ಸೊ ನಾವು ಇಟ್ಸ್ ಟೈಮ್ ಟು ಎಕ್ಸಿಟ್ ದ ನೀಸ್ ಏರ್ಪೋರ್ಟ್. ಆಮೇಲೆ ಅಲ್ಲಿ ಸ್ಟಾರ್ಟ್ ಆಫ್ ವಿತ್ ಅ ನ್ಯೂ ವಿಡಿಯೋ ಫಾರ್ ಪ್ಯಾರಿಸ್. ನಾವು ಪ್ಯಾರಿಸ್ಗೆ ಇಲ್ಲಿಂದ ವಿ ಗೋಯಿಂಗ್ ಟು ರೈಲ್ವೆ ಸ್ಟೇಷನ್ ಟ್ರೈನಲ್ಲಿ ಹೋಗ್ತಿದ್ದೀವಿ. ಐ ಜಸ್ಟ್ ಶೋ ಯು ದ ಗ್ಲಿಮ್ಸ್ ಆಫ್ ನೀಸ್ ಏರ್ಪೋರ್ಟ್. ಇಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಬ್ಯಾಗೇಜ್ ತೊಗೊಂಡು ಇಲ್ಲಿ ಬರಬೇಕು. ಐ ಗಾಟ್ ಮೈ ಬ್ಯಾಗೇಜ್. ಬ್ಯೂಟಿಫುಲ್ ಕ್ರಿಸ್ಮಸ್ ಟ್ರೀ ಇದೆ. ಫುಲ್ ಚಳಿ ಇದೆ, 9 ಡಿಗ್ರಿ ಅಂತೆ. ಓಕೆ, ಈಗ ಸಸ್ಟೈನ್ ಮಾಡ್ಬೋದು, ಆಮೇಲೆ ಗೊತ್ತಿಲ್ಲ. ಸದ್ಯ ಐ ಆಮ್ ಜಸ್ಟ್ ಶೋಯಿಂಗ್ ಯು ದಿಸ್ ವ್ಯೂ. ಸೊ ಇಲ್ಲಿ ತನಕ ನೋಡಿರಿ ನನ್ನ ಟ್ರಾವೆಲ್ ವಿಡಿಯೋ ಬೆಂಗಳೂರು ಮನೆಯಿಂದ ನೀಸ್ ಏರ್ಪೋರ್ಟ್ ರೀಚ್ ಆಗೋದು. ಫಾರ್ ಅಪ್ಡೇಟ್ಸ್ ಕೀಪ್ ಫಾಲೋಯಿಂಗ್, ಕೀಪ್ ವಾಚಿಂಗ್. ನೋಡೋಣ, ಪ್ಯಾರಿಸ್ ಸಪ್ರೇಟ್ ವ್ಲಾಗ್ ಮಾಡ್ತೀನಲ್ಲ, ಇವತ್ತು ನೈಟ್ ಪ್ಯಾರಿಸ್ ಮತ್ತು ನಾಳೆ ಪ್ಯಾರಿಸ್ ಸುತ್ತಾಡೋದೆಲ್ಲ ಒಂದೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಬಾಯ್.